ಕನ್ನಡ ವ್ಯಾಕರಣ ಕ್ಲಾಸಸ್ಗೆ ಸ್ವಾಗತ. ಕನ್ನಡ ಸಂಧಿಯಲ್ಲಿ ಆದೇಶ ಸಂಧಿಯನ್ನು ನಾವು ನೋಡೋಣ. ಆದೇಶ ಸಂಧಿಯನ್ನು ನಾವು ವ್ಯಂಜನ ಸಂಧಿ ಅಂತಲೂ ಹೇಳ್ಬೋದು, ಯಾಕಂದರೆ ಇದರಲ್ಲಿ ನಾವು ವ್ಯಂಜನಗಳನ್ನು ಬಳಸ್ತೀವಿ. ಲೋಪಸಂಧಿ, ಆಗಮ ಸಂಧಿಯಲ್ಲಿ ನಾವು ಸ್ವರಗಳನ್ನು ಬಳಸ್ಕೊತಾ ಇದ್ವಿ. ಸೊ ಆದೇಶ ಸಂಧಿಯಲ್ಲಿ ನಾವು ವ್ಯಂಜನಗಳನ್ನ ಬಳಸ್ಕೊತಾ ಇದ್ದೀವಿ. ನೋಡಿ, ಸಂಧಿಯಾಗುವಾಗ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದನ್ನು, ಸಂಧಿಯಾಗುವ ಸಂದರ್ಭದಲ್ಲಿ ಒಂದು ಅಕ್ಷರ ಅಂದರೆ ಇವಾಗ ಎಕ್ಸಾಂಪಲ್ ತಲೆಗೂದಲು ಇದೆ, ಗ ಹೋಗ್ಬಿಟ್ಟು ಏನಾಗುತ್ತೆ, ಇಲ್ಲಿ ಬಿಡಿಸಿದಾಗ ಕು ಬರುತ್ತೆ. ಸೊ ಅದು ಒಂದು ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದನ್ನು ಆದೇಶ ಸಂಧಿ ಎನ್ನುತ್ತಾರೆ. ನೋಡಿ, ಇದನ್ನು ನೋಡಿಕೊಂಡು ಕ ಬಂದರೆ, ಸಂಧಿಯಲ್ಲಿ ಕ ಬಂದರೆ ನಾವು ಸ್ಪ್ಲಿಟ್ ಮಾಡಿದಾಗ ಗ ಬರುತ್ತೆ. ಸಂಧಿಯಲ್ಲಿ ಚ ಬಂದರೆ ನಾವು ಬಿಡಿಸಿ ಬರೆದಾಗ ಜ ಬರುತ್ತದೆ. ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗುತ್ತವೆ. ಕಚಟ ತಪಗಳಿಗೆ ಗಜಡ ದಬ್ಬಗಳು ಆದೇಶವಾಗುತ್ತವೆ. ಒಂದು ಉದಾಹರಣೆ ನೋಡಿ, ತಲೆಗೂದಲು, 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 ಇಲ್ಲೇನಿದೆ, ಗೂ ಇದೆ, ಓಕೆನಾ. ಇದನ್ನು ಸ್ಪ್ಲಿಟ್ ಮಾಡೋದು ಏನಾಗುತ್ತೆ, ತಲೆ ಗಾ ಹೋಗ್ಬಿಟ್ಟು ಏನಾಗುತ್ತೆ, ಕ ಆಗುತ್ತೆ, ಕು ಆಗುತ್ತೆ. ಇನ್ನು ಎಕ್ಸಾಂಪಲ್ ನೋಡೋಣ, ಉದಾಹರಣೆ ನೋಡೋಣ. ಸಂಧಿ ಬಂಡೆಗಲ್ಲು, ಬಂಡೆಗಲ್ಲು ನಾವು ನೋಡಿದ್ದೀವಿ. ಕಚ್ಚಟ ತಪಗಳಿಗೆ ಗಜ್ಜಡ, ಇಲ್ಲಿ ಬರ್ಕೊಳ್ಳಿ, ಕ ಚ ಟ ತ ಪ, ಇದಕ್ಕೆ ಏನು ಬರಬೇಕು, ಗ ಜ ಡ ದ ಬ ಅಲ್ವಾ. ಏನು ನೋಡೋಣ, ಬಂಡೆಗಲ್ಲು, ಬಂಡೆಗಲ್ಲು ಅಂತ ಇದೆ. ಇಲ್ಲಿ ಬಂಡೆ ಅನ್ನೋದು ಒಂದು ವರ್ಡ್ ಆಗುತ್ತೆ. ಸೊ ಇಲ್ಲಿ ಗಲ್ಲು, ಗ ಎಲ್ಲಿದೆ, ಇಲ್ಲಿದೆ ಗ, ಬಂಡೆ ಪ್ಲಸ್ ಏನಾಗುತ್ತೆ, ಇಲ್ಲಿ ಖ ಇದೆ. ಸೊ ನಾವು ಗ ಇದೆ, ನಾವು ಕ ಬರೀಬೇಕು, ಬಂಡೆ ಕಲ್ಲು. ನೆಕ್ಸ್ಟು ಸಿರಿಗನ್ನಡ, ಸಿರಿಗನ್ನಡ, ಸಿರಿಗನ್ನಡ. ಕನ್ನಡ, ಗೆ ಏನಾಗುತ್ತೆ, ಇಲ್ಲಿ ಕ ಆಗುತ್ತೆ. ಎಕ್ಸಾಂಪಲ್ ಸೇಮ್ ಬರ್ತಿದ್ದೀವಿ, ಸ್ವಲ್ಪ ಚೇಂಜ್ ಮಾಡೋಣ. ತಲೆದೂಗು, ತಲೆದೂಗು, ತಲೆ ನಾವು ಇಲ್ಲಿ ಬರೀಬೇಕು, ದಾಗೆ ತ, ತಲೆ ಪ್ಲಸ್ ತೂಗು, ತಲೆ ತೂಗು. ಕಂಬನಿ, ಕಂಬನಿ, ಕಣ್ ಪ್ಲಸ್ ಬಾಗೆ ಏನಾಗುತ್ತೆ, ಪ ಆಗುತ್ತೆ, ಕಣ್ ಪ್ಲಸ್ ಬನಿ. ಬೆಂಬತ್ತು, ಬ ಪ ಇದೆ, ಬೆನ್ನು ಪ್ಲಸ್ ಪೆನ್ ಪ್ಲಸ್ ಪತ್ತು, ಬೆಂಬತ್ತು. ಇದೇ ರೀತಿಯಾಗಿ ನಿಮಗೆ ಯಾವುದೇ ರೀತಿಯ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಯಾವುದೇ ರೀತಿಯಾದ ಕನ್ನಡ ಕ್ಲಾಸಸ್ಗೆ ಸಂಬಂಧಪಟ್ಟಂತೆ ತರಗತಿ ಬೇಕು ಅಂದರೂ ಸಹ ಕಮೆಂಟ್ ಮಾಡಿ. ಧನ್ಯವಾದಗಳು.